ನಾಡಿನೆಲ್ಲೆಡೆ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರಿಗೆ ಶಾಕ್ ಕೊಟ್ಟ ಜಿಲ್ಲಾಡಳಿತ. ಕರಾಳ ದಿನಾಚರಣೆಗೆ ಅನುಮತಿಯನ್ನ ನೀಡದ ಜಿಲ್ಲಾಡಳಿತ. ಅತ್ತ ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ರಿಂದ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಅನುಮತಿ ನೀಡದಿದ್ರೂ ಕರಾಳ ದಿನಾಚರಣೆಗೆ ಎಂಇಎಸ್ ಸಜ್ಜಾಗ್ಬಿಟ್ಟಿತ್ತು. ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡಾಟಿಕೆ ಮೆರಿತಾ ಇತ್ತು. ನಿರ್ಬಂಧವಿದ್ರು ಬೆಳಗಾವಿ ಬರೋದಾಗಿ ಶಿವಸೇನೆ ಉದ್ದಟತನ ಮೆರಿತಾ ಇದ್ರು. ಶಿವಸೇನೆ ಮುಖಂಡ ವಿಜಯ್ ದೇವಣೆ ನೇತೃತ್ವದಲ್ಲಿ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬೆಳಗಾವಿ ಜಿಲ್ಲೆ ಪ್ರವೇಶ ಮಾಡೋದಕ್ಕೆ ಶಿವಸೇನೆ ಕಾರ್ಯಕರ್ತರು ಪ್ಲಾನ್ ಹಾಕೊಂಡಿದ್ರು. ಗಡಿಯಲ್ಲಿ ತಡೆಯುವುದಕ್ಕೆ ಉಭಯ ರಾಜ್ಯದ ಪೊಲೀಸರಿಂದ ಪ್ಲಾನ್ ಆಗಿತ್ತು. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಬಿಗಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ನೋಡಿ, ನಮಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಖ್ಯಾತಿಯನ್ನ ತೆಗೆದಿರೋದು ಎಂಇಎಸ್. ನಮ್ಗೇನಿದು ಹೊಸದಲ್ಲ. ಇವ್ರ ಹಾವಳಿ, ಇವ್ರ ಕಾಟ, ಬಟ್ ಅದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ಕನ್ನಡಿಗರಿಗೆ ಚೆನ್ನಾಗಿ ಗೊತ್ತಿದೆ. ಡಿಸಿ ಮೊಹಮ್ಮದ್ ರೋಷನ್ ಅವ್ರಿಗೆ ಧನ್ಯವಾದ ಹೇಳಬೇಕು ನಾವು. ಯಾಕಂದ್ರೆ ಬಹಳ ಸಿದ್ಧತೆಯನ್ನ, ಭದ್ರತೆಯನ್ನ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ನಿಮಗೆ ಕರಾಳ ದಿನಾಚರಣೆ ಆಚರಣೆಗೆ ಅವಕಾಶವೇ ಕೊಡಲ್ಲ ಅಂತ ಹೇಳಿದ್ರು. ಸಡ್ಡು ಹೊಡೆದು ನಿಂತಿದ್ರು ಬೆಳಗಾವಿ ಡಿಸಿ ಅವರು. ಸೊ ಆ ಕಾರಣಕ್ಕಾಗಿ ಗಡಿಯಲ್ಲೇ ಅವ್ರನ್ನೆಲ್ಲ ತಡೆಯುವಂತ ಪ್ರಯತ್ನಕ್ಕೂ ಕೂಡ ಬಂದೋಬಸ್ತನ್ನ ಮಾಡ್ಕೊಳ್ಳಲಾಗಿದೆ. ನಮ್ಮ ಹಬ್ಬ, ನಮ್ಮ ರಾಜ್ಯದಲ್ಲಿ ನಾವು ಹೆಂಗ್ ಬೇಕೋ ಹಂಗೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಯಾಕೆ, ಏನು, ಯಾರಿಗೆ ಸಮಸ್ಯೆ? ಇದು ಕನ್ನಡ ನಾಡಿನ ಹಬ್ಬ. ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ರೀತಿಯಲ್ಲಿ ಆಚರಿಸುವಂತಹ ಹಬ್ಬ ಇದು. ಯಾಕೆ ನಾವು ನಿಮಗೆ ಅವಕಾಶವನ್ನ ಮಾಡ್ಕೊಡ್ಬೇಕು? ಎಂಇಎಸ್ ಪುಣ್ಯರಿಗೆ ಈಗ ಯಾವಾಗ್ಲೂ ಒಂಥರ ಮೈಯೂರಿ. ಇವ್ರಿಗೆ ಕನ್ನಡ ಅಂದಿದ ತಕ್ಷಣ ಇವರಿಗೆ ಒಮ್ಮೆಲೆ ಮೈಯೂರಿ ಹತ್ಕೊಬಿಡತ್ತೆ. ಸೊ ಯಾವಾಗ್ಲೂ ಖ್ಯಾತೆ ತೆಗಿತಾನೆ ಇರ್ತಾರೆ, ಸುಮ್ಮನೆ ಇರ್ತಾರೆ, ವರ್ಷ ಪೂರ್ತಿ ಇಲ್ಲಿ ನರಿಗಳ್ತಾನೆ ಇರ್ತಾರೆ. ಅದೇ ಕನ್ನಡ ರಾಜ್ಯೋತ್ಸವ ಬಂತು ಅಂತ ಇಟ್ಕೊಳ್ಳಿ, ಈ ಓತಿ ಖ್ಯಾತಗಳಿಗೆ ಇನ್ನಿಲ್ದಿದ್ದ ಇರೋ ರೀತಿಯಾದಂತ ಸಮಸ್ಯೆ ಶುರುವಾಗ್ಬಿಡತ್ತೆ. ಕರಾಳ ದಿನ ಅಂತ ಏನ್ ಕರಾಳ ದಿನ ಅಂತ ಏನಾಗಿದೆ ಕರಾಳ ದಿನ ಆಚರಣೆ ಮಾಡೋದಕ್ಕೆ? ನಿಮ್ಗೆ ಅದ ಮೇಲೆ ಯಾರಾದ್ರೂ ಕಾಲಿಟ್ಟಿಲ್ಲಿ ನಿಂತಿದಾರ ಬೆಳಗಾವಿಲಿ, ಇಲ್ಲಿ ಇರಬೇಡಿ ನೀವು ಹೋಗ್ಬಿಡಿ ಅಂತ? ನಿಯತ್ತಲ್ಲಿ ಇಲ್ಲಿ ಜೀವನ ಮಾಡ್ತಾ ಇದ್ದಿದ್ರೆ ಏನ್ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೀವ್ ಇರೋದಿಲ್ಲಿ, ನಿಮಗೆ ಕರ್ನಾಟಕ ಬೇಕು, ಕನ್ನಡಿಗರಿಗೆ ಎಲ್ಲಿದ್ದಾರೋ ಅಲ್ಲೇ ಇರಬೇಕು. ಅದನ್ನ ಬಿಟ್ಕೊಂಡು ಅದು ಯಾವ್ದೋ ದೊಡ್ಡದಾಗ ಶಾಲೆ ಹಾಕೊಂಡು ಮಹಾರಾಷ್ಟ್ರದಿಂದ ಎಲ್ಲಾರನ್ನು ಕರೆದು ಗುಡ್ಡೆ ಹಾಕೋದಂತೆ. ಯಾಕೆ? ಯಾವ ಕೆಲ್ಸಕ್ಕೆ ಮಹಾರಾಷ್ಟ್ರದವ್ರು ಯಾಕೆ ಬರ್ಬೇಕು? ಮಹಾರಾಷ್ಟ್ರದವ್ರಿಗೆ ಏನ್ ಕೆಲಸ ಇವತ್ತು ಕರ್ನಾಟಕದಲ್ಲಿ? ಅವ್ರು ಬಂದ್ ಮಾಡಂತದ್ ಏನಿದೆ ಬೆಳಗಾವಿಯಲ್ಲಿ? ಯಾಕೆ ಕರಿಬೇಕು ಅವ್ರನ್ನ? ಏನ್ ಸಾಧನೆ ಮಾಡಿದ್ದಾರೆ? ಅವ್ರ ಕೊಡುಗೆ ಏನು ಕರ್ನಾಟಕಕ್ಕೆ? ಏನ್ ಮಾಡಿದ್ದಾರೆ ಅಂತ ಕರಿತಾ ಇದ್ದೀರಾ ನೀವು? ಮಹಾರಾಷ್ಟ್ರದ ನಾಯಕರು ಬರ್ಬೇಕಂತ ಇಲ್ಲಿಗೆ. ಯಾತಕ್ಕೆ ಸ್ವಾಮಿ? ಮಹಾರಾಷ್ಟ್ರದವ್ರು ಯಾಕೆ ಬರ್ಬೇಕು ಇವತ್ತು? ಪ್ರತಿ ವರ್ಷ ನಾವು ಬೇರೆಯವ್ರಿಗೆ ಅವಕಾಶ ಕೊಡ್ಕೊಂಡು, ಬೇರೆಯವ್ರನ್ನ ಗೌರವಿಸ್ಕೊಂಡು, ಬೇರೆಯವ್ರ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು ಅಂತ ಕನ್ನಡಿಗರು ಜೀವನ ಮಾಡ್ತೀವಿ. ಎಲ್ಲೋ ಒಮ್ಮೆ ಕನ್ನಡ ಮಾತಾಡಿ ಅಂದ್ರೆ ನಿಮಗಿರೋರು ಬರೋರಿಗೆಲ್ಲ ಮೈ ಉರಿ ಹತ್ಕೊಬಿಡುತ್ತೆ. ಟ್ವೀಟ್ ಮಾಡ್ತಿರೋ, ಅಯ್ಯೋ ಕನ್ನಡ 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 ಅಂತ ಟಾರ್ಚರ್ ಮಾಡ್ತಾರೆ ಅಂತ. ಎಲ್ಲ ರಾಜ್ಯದಲ್ಲೂ ಹಿಂಗೆ ಮಾಡ್ತಾರ? ನಿಮ್ನ ಪುಕ್ಷಟ್ಟೆ ಬಿಟ್ಬಿಟ್ಟಿದಾರ ನಿಮಗೆ? ಕನ್ನಡ ಕರ್ನಾಟಕ ಅಂದಿದ ತಕ್ಷಣ ಯಾಕೆ ಈ ದುರಾಂಕಾರ ನಿಮ್ಗಳಿಗೆ? ಮಹಾರಾಷ್ಟ್ರ ನಾಯಕರುಗಳು ಇವತ್ತು ಬಂದು ಮಾಡದ್ ಏನು ಹೇಳಿ? ಬೆಳಗಾವಿಯಲ್ಲಿ ಯಾಕೆ ಬರ್ಬೇಕು? ನಮಗಿರೋದು ಒಂದು ಹಬ್ಬ, ಕನ್ನಡ ರಾಜ್ಯೋತ್ಸವ, ನಮ್ಮ ನಾಡ ಹಬ್ಬ, ನಮ್ಮ ಊರ್ ಹಬ್ಬ. ನಾವು ಆಚರಣೆ ಮಾಡ್ಕೊಳ್ಬಾರ್ದಾ? ಇವರಿಗಿಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇದೆ, ಕಾಟ ಆಗ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿ. ನೀವು ಮಹಾರಾಷ್ಟ್ರದವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ಲಭೋ ಅಂತ ಬಾಯ್ ಪಡ್ಕೊಳ್ಬಹುದು. ನೀವೇ ಹೋಗೋರ್ ಜೊತೆ ಕುತ್ಕೊಂಡಲ್ಲಿ ಬಾಯ್ ಪಡ್ಕೊಳ್ಳಿ. ಪ್ರತಿ ವರ್ಷ ನೋಡಿ ಇವ್ರದೊಂದು ಕಿರಿಕಿರುತ್ತೆ, ಕರಾಳ ದಿನ ಅಂತ. ಅದ್ ಯಾವ ಸೀಮೆ ಕರಾಳ ದಿನ ಅನ್ನೋದು ಅರ್ಥ ಆಗಲ್ಲ. ವರ್ಷದಲ್ಲಿ ಎಲ್ಲಾ ದಿನ ಬಾಯಿ ಮುಚ್ಕೊಂಡ್ ಕೂತಿರ್ತಾರೆ. ಇವ್ರಿಗೆ ಕನ್ನಡ ರಾಜ್ಯೋತ್ಸವ ಅಂದಿದ ತಕ್ಷಣ ಹತ್ಕೊಂಡು ಉರಿಯಕ್ ಶುರು ಆಗ್ಬಿಡತ್ತೆ. ಯಾಕೆ ಹೇಳಿ? ನಾವ್ ಇವ್ರನ್ನ ಪುಕ್ಷಟ್ಟೆ ಬಿಟ್ಬಿಟ್ಟಿದೀವಲ್ಲ ಇಲ್ಲಿ. ನಮ್ ತರನೇ ಅಲ್ವಾ ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ಕೊಂಡು ಹೋಗೋಣ ಅಂತ. ಯಾವ ಕನ್ನಡಿಗರು ಯಾರಿಗ್ ತಾನೇ ದಿನ ಬಂದ್ ತಿವಿತಾರೆ ಹೇಳಿ? ಇದ್ ನಮ್ ರಾಜ್ಯ, ಇದ್ ನಮ್ ಊರು, ಇದ್ ನಮ್ ನಾಡು, ನೀವ್ ಹಂಗಿರಿ ಹಿಂಗಿರಿ ಅಂತ. ಯಾವಾಗ್ಲೂ ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಸಿಗದೆ ಇದ್ದಾಗ, ನಮಗ್ ಅವಮಾನ ಆದಾಗ, ಬಸ್ ಹತ್ಕೊಂಡು ಬರುವಾಗ ಕನ್ನಡ ಮಾತಾಡುವಂತ ನೀವು ಕನ್ನಡ ಮಾತಾಡಿದ್ರು ಅಂತ ನೀವು ಹೊಡೆದಾಗ, ಅಂತ ಸಂದರ್ಭದಲ್ಲಿ ಮಾತ್ರ ನಾವು ತಿರುಗಿ ಬಿದ್ದಿರೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮಷ್ಟು ಕನ್ನಡಿಗರಷ್ಟು ಸೌಜನ್ಯ, ಸಂಸ್ಕಾರ, ಸಂಸ್ಕೃತಿ, ಗೌರವ ಕೊಡುವಂಥವ್ರು ಬೇರೆ ಇನ್ಯಾರೂ ಇಲ್ಲ. ನಿಮಗೆ ಕನ್ನಡ ಬಂದ್ರು ನೀವು ಮಾತಾಡಲ್ಲ, ಕನ್ನಡ ಮಾತಾಡೋದಕ್ಕೆ ಪ್ರಯತ್ನನೂ ಪಡಲ್ಲ. ನಾವುಗಳು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮಗೆ ಹಿಂದಿ ಬರ್ದಿದ್ರು, ಮರಾಠ ಬರ್ದಿದ್ರು, ತಮಿಳು ಬರ್ದಿದ್ರು, ತೆಲುಗು ಬರ್ದಿದ್ರು, ಏನು ಬರ್ದಿದ್ರು, ಸ್ವಲ್ಪನಾದ್ರೂ ಹಂಗು ಹಿಂಗು ಮಾತಾಡಿ ಅಲ್ಲಿ ದಾರಿ, ಇದು ಊಟ ಅಂತ ತೋರಿಸ್ತೀವಿ. ಯಾಕೆ ಹೇಳಿ? ನಿಮ್ಗಳ ತರ ಕುಲಬುದ್ಧಿ ಅಂತಾರಲ್ಲ, ಅದು ನಮಗಿಲ್ಲ ಅಂತ.
ಎಲ್ರಲ್ಲೂ ನಾವು ಒಂದಾಗಿರ್ಬೇಕು, ನಮ್ಮ ಜೊತೆಗೆ ಎಲ್ರು ಚೆನ್ನಾಗಿರ್ಬೇಕು ಅಂತ. ಅದನ್ನೇ ನೀವು ಮೈನಸ್ಸು ಅಂತ ಅನ್ಕೋಬಿಟ್ರೆ ಖಂಡಿತವಾಗಿಯೂ ಆಗಲ್ಲ. ಇವತ್ತು ನಾವೆಲ್ಲ ಹಬ್ಬ ಸಂಭ್ರಮದಲ್ಲಿ ಇದ್ದೀವಿ, ಇವ್ರಿಗೆ ಇವತ್ತು ಕರಾಳ ದಿನ ಅಂತ. ಯಾಕೆ ಸ್ವಾಮಿ? ಯಾವ ಕನ್ನಡಿಗರಿಗೆ ಏನ್ ಮಾಡಿದಾರೆ ನಿಮಗೆ ಕರಾಳ ದಿನಾಚರಣೆ ಮಾಡೋದಕ್ಕೆ? ಬೆಳಗಾವಿಲಿ ಇಲ್ವಾ ನೀವು? ಜೀವನ ಕಟ್ಕೊಂಡಿಲ್ವಾ ನೀವು? ಅಲ್ಲಿ ನೀರು ಕುಡಿತಾ ಇಲ್ವಾ? ಗಾಳಿ ಸೇವನೆ ಮಾಡ್ತಾ ಇಲ್ವಾ? ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ನಿಮ್ಮ ವಂಶ, ನಿಮ್ಮ ಖಾನ್ದಾನು ಇಲ್ವಾ? ಇಲ್ಲಿ ಯಾರಾದ್ರೂ ಏನಾದ್ರು ಮಾಡೋದಕ್ಕೆ ಬಂದಿದಾರ ನಿಮಗೆ? ಕೆಲವು ಕಡೆಯಲ್ಲಿ ನೆನಪಿಟ್ಕೊಳ್ಳಿ, ಕೆಲವು ರಾಜ್ಯಗಳಲ್ಲಿ ನೀವು ಯಾವ ರಾಜ್ಯದವರು ಅಂತ ಹೇಳಿ ಕನ್ನಡಿಗರು ಅಂದ್ರೆ ಬಾಡಿಗೆ ಕೊಡಲ್ಲ. ನಮ್ಮಲ್ಲಿ ಅಲ್ಲಿ ಹೆಂಗಿದೆ? ನಮ್ಮಲ್ಲಿ ಕನ್ನಡಿಗರೇ ಬೇರೆ ರಾಜ್ಯದವ್ರ ಮನೇಲಿ ಬಾಡಿಗೆಲಿದ್ದಾರೆ. ಇದು ನೀವು ಮೈನಸ್ ಅನ್ಕೋಬೇಡಿ ಅಥವಾ ಕೈಲಾಗದೆ ಇರೋರು ಅಂತ ಅನ್ಕೋಬೇಡಿ. ಬಹಳ ತಾಳ್ಮೆ. ಈ ಕನ್ನಡ ನಾಡಿನ ಅಥವಾ ಈ ಭೂಮಿಯ ಒಂದೊಂದು ಲಕ್ಷಣನು ಹೇಳ್ತೀನಿ ಕೇಳಿ. ತಾಳ್ಮೆ ಜಾಸ್ತಿ ನಮಗೆ, ಪ್ರೀತಿ ಜಾಸ್ತಿ ನಮಗೆ, ಗೌರವ ಜಾಸ್ತಿ ನಮಗೆ. ನೀವು ಯಾರೇ ಆಗಿರ್ಲಿ, ಇವತ್ತೇನೋ ಕರಾಳ ದಿನ ಅಂತ ಲಬಲಬೋ ಅಂತ ಬಾಯ್ ಬಿಡ್ಕೊತಾ ಇದ್ದೀರಲ್ಲ, ನಾಳೆ ನೀವು ನಮ್ಮ ಮನೆಗೆ ಬಂದ್ರೂ ನೀರು ಕೊಡ್ತೀವಿ, ನೀರು ಕುಡ್ಕೊಂಡು ಮಾತಾಡೋಣ ಆಮೇಲೆ ಅಂತ. ಬೇರೆ ಆಮೇಲೆ ಬನ್ನಿ, ಈಗ ಬಂದ್ರಲ್ಲ, ಆಯಸ್ಸಾಗಿದೆಯಲ್ಲ, ಕುಡೀರಿ ನೀರು ಅಂತ ಒಂದು ಲೋಟ ನೀರು ಕೊಡ್ತೀವಿ ಅಂತ ಸಂಸ್ಕೃತಿ ಇರೋದು ನಮ್ಮ ನಾಡು. ನಮ್ಗಳ ಮನೇಲಿ ಹೇಳ್ಕೊಟ್ಟಿರೋದು ನಮಗೆ ಅದನ್ನೇ. ಮಾತಾಡ್ದಿದ್ರು, ಆಗದೇ ಇಲ್ಲ ಅಂದ್ರೂ, ಶತ್ರುನೇ ಆದ್ರೂ ಮನೆಗೆ ಬಂದ್ರು ಅಂದ್ರೆ ನೀರ್ ಕೊಡಿ, ಮುಖ ಕೊಟ್ಟು ಮಾತಾಡಿಸಿ ಮುಖ ತಿರುಗಿಸ್ಕೊಂಡು ಹೋಗ್ಬೇಡಿ ಅಂತ. ಪ್ರತಿಯೊಬ್ಬ ಕನ್ನಡಿಗರ ಮನೇಲೂ ನಾವಿರೋದೇ ಹಿಂಗೆ. ಅಂಥದ್ರಲ್ಲಿ ಇವರು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಕರಾಳ ದಿನ ಅಂತ ಇವ್ರಿಗೆ ಅವಕಾಶ ಕೊಡ್ಬೇಕಂತೆ. ಏಂತಿಗೆ ಸ್ವಾಮಿ ಅವಕಾಶ ಕೊಡ್ಬೇಕು ನಿಮ್ಗೆ? ಯಾವ ಪುರುಷಾರ್ಥದ ಕೆಲಸ ಮಾಡ್ತಾ ಇದ್ದೀರಂತ ಅವಕಾಶ ಕೊಡ್ಬೇಕು ನಿಮ್ಗೆ? ಮತ್ತೆ ಇವ್ರು ಇಲ್ಲಿ ಕುತ್ಕೊಂಡು ಮಹಾರಾಷ್ಟ್ರದವ್ರನ್ನ ಕರಿಯೋದಂತೆ. ಬನ್ನಿ ಹೋಗಿ ನೀವು. ಯಾರು ನಿಮಗೆ ಇಲ್ಲಿ ಇರಿ ಅಂತ ಹೇಳ್ದವರು? ಹೊರಟೋಗಿ. ಅದು ಆಗಲ್ಲ, ಇದೂ ಆಗಲ್ಲ. ಪ್ರತಿ ಬಾರಿ ಕಿರಿಕು. ಏನ್ ನಿಮ್ದೊಂದೇ ಭಾಷೆ ಇರೋದಾ? ಎಲ್ಲಾ ಭಾಷೆಯವರು ಹೊಂದ್ಕೊಂಡು ಹೋಗ್ತಾ ಇಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಹೇಳ್ತಾರೆ ತುಂಬಾ ಜನ, ಕನ್ನಡಿಗರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಯಾವಾಗ ನಮಗೆ ತೀರಾ ಪೆಟ್ಟು ಬಿದ್ದಾಗ, ತೀರಾ ಮನಸ್ಸಿಗೆ ನೋವಾದಾಗ, ಗೌರವ ಇಲ್ಲ ಅಂದಾಗ ಮಾತ್ರ ನಾವು ತಿರುಗಿ ಬೀಳ್ತೀವಿ. ಅಲ್ಲಿವರೆಗೂ ನಾವು ಯಾರು ಮಾತಾಡಲ್ಲ. ನೀವು ಯಾವ ಭಾಷೆನಾರು ಮಾತಾಡ್ಕೊಳ್ಳಿ, ನಮಗೇನು ಅನ್ನೋ ಥರದಲ್ಲಿ ನಾವು ಇರ್ತೀವಿ. ನಮ್ಮ ಕನ್ನಡ ನಮಗೆ ಗೌರವ ಕೊಡೋಕೊತ್ತು, ಅಕ್ಕಪಕ್ಕದ ಭಾಷೆಗಳಿಗೂ ಕೂಡ ನಾವು ಗೌರವ ಕೊಡ್ತೀವಿ. ಆದರೆ ನಿಮ್ಮ ಈ ದುರಹಂಕಾರದ ವರ್ತನೆ ಇದೆಯಲ್ಲ, ಅದು ನಮ್ಮನ್ನು ಕೆರಳಿಸುತ್ತೆ, ಇನ್ನೇನು ಅಲ್ಲ. ಕನ್ನಡ ಅಂತ ಸ್ವಾಭಿಮಾನ ಇರೋ ಪ್ರತಿಯೊಬ್ಬರಿಗೂ ಇದು ಕೇಳಿಸುತ್ತೆ. ಅಯ್ಯೋ ಬಿಡು, ನಮ್ಗೇನು ಸಂಬಂಧನೇ ಇಲ್ಲ ಅನ್ನೋ ಕನ್ನಡಿಗರು ಇದ್ದಾರೆ ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ. ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಇವತ್ತು ಅನ್ನೋದೇ ಗೊತ್ತಿರಲ್ಲ. ಯಾಕೆ ಹೇಳಿ? ಅವರು ಜನ್ಮ ಕೊಟ್ಟ ತಾಯಿಗೆ ಗೌರವ ಕೊಡಲ್ಲ, ಇನ್ನು ಈ ಭೂಮಿಯ ಈ ಭುವನೇಶ್ವರಿ ತಾಯಿಗೆ ಗೌರವ ಕೊಡ್ತಾರ, ಅಂಥವ್ರನ್ನ ಸೈಡ್ ಲೈನಿಗೆ ಹಾಕ್ಬಿಡಿ. ಆದರೆ ನಾನು ಹೇಳ್ತಾ ಇದ್ದೀನಲ್ಲ, 90% ಕನ್ನಡಿಗರು ಕನ್ನಡದ ಬಗ್ಗೆ, ಜೊತೆಗೆ ನಮ್ಮ ಸುತ್ತಮುತ್ತ ಇರುವವರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿ ಎಲ್ಲವನ್ನ ಇಟ್ಕೊಂಡಿರೋದು ಕನ್ನಡಿಗರು. ಸೊ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ದಿನ ಬಾಲ ಬಿಚ್ಚೋದಕ್ಕೆ ಬರಬೇಡಿ, ಕಿರಿಕ ತೆಗೆಯೋದಕ್ಕೆ, ಖ್ಯಾತೆ ಮಾಡೋದಕ್ಕೆ ಬರಬೇಡಿ. ಸುಮಾರು ದಿನಗಳೇ ಇದೆ, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕನ್ನಡ ರಾಜ್ಯೋತ್ಸವದಲ್ಲಿ ಮುಚ್ಕೊಂಡು ತೆಪ್ಪಗಿರೋದನ್ನ ಕಲ್ತ್ಕೊಳ್ಳಿ. ಇಲ್ಲಿ ಇದೀವಿ ಅನ್ನೋದಕ್ಕೆ ಗೌರವ ಕೊಟ್ಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಹೇಳಬಲ್ಲೆ, ಮಾನವೀಯತೆ, ಮನುಷ್ಯತ್ವ ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ. ನೀವು ಯಾವುದಾದ್ರೂ ಭಾಷೆನ ಹೋಗ್ಬೇಕಾದ್ರೆ 2 ಅಡಿ 3 ಅಡಿ ಗುಂಡಿಲ್ ಮಲ್ಕೊಂಡಾಗ ಆ ಭಾಷೆ ಮಹಾರಾಷ್ಟ್ರನ ಎದೆ ಮೇಲೆ ಹಾಕೊಂಡು ಹೋಗ್ತೀರಾ? ಆ ಭಾಷೆನ ಎದೆ ಮೇಲೆ ಹಾಕೊಂಡು ಹೋಗ್ತೀರಾ? ಇಲ್ಲ ತಾನೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನೋದೇ ಕೊನೆಯ ಸಂದೇಶ ಅಲ್ವಾ? ಅದನ್ನೇ ನಾವು ಮಾಡ್ತಾ ಇರೋದಲ್ವಾ? ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆ ಗುಣ ಇಲ್ಲ ಅಂದಿದ್ರೆ ಇಷ್ಟು ವರ್ಷಗಳ ಕಾಲ ಎಷ್ಟು ಜನ ಬೇಕು ನಿಮಗೆ ಬೆಂಗಳೂರಲ್ಲಿ ಬೇರೆ ಬೇರೆ ಊರಿಂದ ಬಂದು ಜೀವನ ಕಟ್ಕೊಂಡವರು? ಇಲ್ವಾ? ಇಲ್ಲಿ ಯಾವತ್ತಾದ್ರೂ ಕನ್ನಡಿಗರು ಬರಬೇಡಿ ಅಂತ ಕತ್ತಿ ಹಿಡ್ಕೊಂಡು ನಿಂತಿದ್ರಾ? ಇಲ್ಲ ತಾನೆ. ಮತ್ತೆ ಯಾಕೆ ಈ ದುರ್ಬುದ್ಧಿ? 2026 ಬಂತು ಸ್ವಾಮಿ, ಇನ್ನೂ ಅಲ್ಲೇ ಕೂತಿದ್ದೀರಾ ಅಂತ ಅಂದ್ರೆ ಉದ್ಧಾರ ಆಗದ್ ಯಾವಾಗ?